ಕರ್ನಾಟಕದಲ್ಲಿ ಜೂನ್ ತಿಂಗಳಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ. ಕರ್ನಾಟಕಕ್ಕೆ ಮುಂಗಾರು ಮಳೆ ಕರೆಕ್ಟ್ ಆಗಿ ಬರಲಿಲ್ಲ. ಮುಂಗಾರು ಕೈ ಕೊಡ್ತು ಅಂತ ಹೇಳಿ ಆದರೆ ಕರ್ನಾಟಕಕ್ಕೆ ಎದುರಾಗುವ ಎರಡನೇ ಸಮಸ್ಯೆ, ಮೊದಲನೇ ಸಮಸ್ಯೆ ಮುಂಗಾರಿನ ಕೊರತೆ, ಆದರೆ ಎರಡನೇ ಸಮಸ್ಯೆ ತಮಿಳುನಾಡಿನ ಕಾವೇರಿ ನೀರಿನ ಬೇಡಿಕೆ. ಯಾಕಂದರೆ ಕರ್ನಾಟಕದಲ್ಲಿ ಮಳೆ ಬರಲಿ ಬರದೇ ಇರಲಿ ಅದು ನಿಮ್ಮ ಪಾಡು, ಆದರೆ ನಮ್ಗೆ ಬೇಕಾಗಿರುವಂಥ ನೀರು ನಮ್ಗೆ ಕೊಡಲೇಬೇಕು, ನಮ್ಮ ಪಾಲ ನೀರು ಕೊಡಲೇಬೇಕು. ನಮಗೆ ಈ ತಿಂಗಳಿಗೆ ಇಷ್ಟು ನೀರು ಬೇಕು ಕೊಡಲೇಬೇಕು, ನೀವು ಇಷ್ಟು ನೀರು ಕೊಡಬೇಕಾಗಿತ್ತು ಕೊಡಲೇಬೇಕು. ಜೂನ್ ತಿಂಗಳಲ್ಲಿ ಮಳೆ ಬರಲಿ ಬರದೇ ಇರಲಿ ನಮಗೆ 13 TMC ನೀರು ಬರಬೇಕು. ಜುಲೈ ತಿಂಗಳಲ್ಲಿ ನೀರು ಬರಲಿ ಬರದೇ ಇರಲಿ ನಮಗೆ 34 TMC ನೀರು ಬರಬೇಕು. ಈ ರೀತಿಯಾದಂತಹ ವಾದವನ್ನು ತಮಿಳುನಾಡು ಮಾಡ್ತಾ ಇರ್ತಾರೆ. ಅದು ಎಲ್ಲಿಂದ ನೀರು ಬರುತ್ತೆ ಗೊತ್ತಿಲ್ಲ. ಆದರೆ ತಮಿಳುನಾಡಿನ ಈ ಒಂದು ತಾಳಕ್ಕೆ CWRC ಅವರು ಕೂಡ ಹೌದು ಪರವಾಗಿಲ್ಲ, ಎರಡು ಬಾರಿ ನಾವು ಕರ್ನಾಟಕದವರಿಗೆ ನೀರು ಬಿಡಬೇಡಿ ಅಂತ ಹೇಳಿದ್ದೀವಿ, ಹಾಗಾಗಿ ಮೂರನೇ ಬಾರಿ ನಾವು ಸಭೆಯನ್ನು ಮಾಡಿದಾಗಲೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತ ಹೇಳಿದರೆ ಹೇಗೆ ಅನ್ನುವಂತಹ ಮುಲಾಜಿಗೆ ಬಿದ್ದರೂ ಏನೋ ಗೊತ್ತಿಲ್ಲ. CWRC ಅವರು ತಮ್ಮ ಮೂರನೇ ಮೀಟಿಂಗ್ನಲ್ಲಿ ತಮಿಳುನಾಡಿಗೆ ನೀರು ಹರಿಸಿ 15 ದಿನಗಳ ಕಾಲ ಹರಿಸಿ 4 TMC ನೀರು ದಿವಸಕ್ಕೆ 3500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು. ತಮಿಳುನಾಡಿಗೆ ನೀರು ಬಿಡದೇ ಇರೋದಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಈಗಾಗಲೇ ಕೈಗೊಂಡಿದೆ. CWRC ಅವರ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಕೆಗೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. CWRC ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದು. ರೈತರು ಯಾವುದೇ ಕಾರಣಕ್ಕಾಗಿಯೂ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ರೈತರಿಗೂ ಭರವಸೆಯನ್ನು ಕೊಟ್ಟಿದೆ, ನಮ್ಮಲ್ಲಿ ನೀರಿಲ್ಲ ಹಾಗಾಗಿ ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ನೀರಿಲ್ಲ ಬಿಡೋದಿಲ್ಲ ಅನ್ನೋದಕ್ಕೆ CWRC ಏನು ಮಾಡುತ್ತೆ ಅನ್ನುವಂಥದ್ದು ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರವೂ ಕೂಡ ಇದ್ದೇ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಇಲ್ಲ, ತಮಿಳುನಾಡಿಗೆ ನೀರು ಹರಿಸುವಂತಹ ಸಂಬಂಧ ಮಹತ್ವದ ಸಭೆಗಳನ್ನು ಇವತ್ತು ನಡೆಸಲಾಗಿದೆ. ರಾಜ್ಯ ಸರ್ಕಾರವು ಕೂಡ ಬಹಳ ಸೀರಿಯಸ್ ಆಗಿ ಈ ವಿಚಾರದಲ್ಲಿ ಟ್ರೈ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು ಅಂತ ಹೇಳಿ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನು ನಡೆಸಿದ್ದಾರೆ. ಮತ್ತು ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿಯವರು ಕೂಡ ಸಭೆಯನ್ನು ನಡೆಸಿ ವಾಟ್ ನೆಕ್ಸ್ಟ್ ಅನ್ನೋದರ ಕಡೆಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಸಾಧ್ಯ ಇಲ್ಲ, ಈ ಹಂತದಲ್ಲಂತೂ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮಲ್ಲಿ ಮಳೆ ಬಂತು, ಚೆನ್ನಾಗಿ ಮಳೆ ಆಯಿತು, ನಮ್ಮಲ್ಲಿ KRS ತುಂಬುವ ಹಂತಕ್ಕೆ ಬರ್ತಾ ಇದೆ ಅಂತ ಹೇಳಿದಾಗ ಓಕೆ, ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬಹುದು. ಆದರೆ KRSನಲ್ಲಿನೇ ಇವಾಗ ಸಂಗ್ರಹ ಆಗಿರ್ತಕ್ಕಂಥ ನೀರಿನ ಪ್ರಮಾಣ ನೋಡಿದರೆ ಇದರಲ್ಲಿ ನಾವು ಬಳಕೆ ಯೋಗ್ಯ ಇರತಕ್ಕಂತಹ ನೀರಿನ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ಹೀಗಿರುವಾಗ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟು ಮೇಲ್ಮನವಿ ಸಲ್ಲಿಕೆಗೆ ನಿರ್ಧಾರವನ್ನು ಮಾಡ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ನೀರು ಹರಿಸೋದಿಲ್ಲ ಅಂತ. CWRC ಆದೇಶದ ವಿರುದ್ಧ CWMAಗೆ ಮೇಲ್ಮನವಿ ಸಲ್ಲಿಕೆಗೆ ಈಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡ್ತಾ ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ, ಕಾವೇರಿಯ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಈಗ ಮೇಲ್ಮನವಿಯನ್ನು ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ವಿಶೇಷವಾಗಿ ಒಂದು ವೇಳೆ CWMAನಲ್ಲಿ ನಮಗೆ ಏನಾದ್ರು ಹಿನ್ನಡೆ ಆಯಿತು ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಹೋಗಬೇಕು. CWRC ಆದೇಶದ ವಿರುದ್ಧ ಇವತ್ತೇ ಮೇಲ್ಮನವಿ ಸಲ್ಲಿಕೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರದಲ್ಲಿ ರಾಜ್ಯ ಮುಂದಿಡ್ತಿರುವಂತಹ ವಾದ ಏನು ಅನ್ನೋದನ್ನು ನಾವು ಗಮನಿಸಬೇಕು. ರಾಜ್ಯ ಹೇಳ್ತಾ ಇರೋದು ಏನಂದ್ರೆ ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ನೀರಿನ ಸಂಗ್ರಹಣೆ ಇಲ್ಲ, ಇದು ವಾಸ್ತವ. ಯಾಕಂದ್ರೆ ಕರ್ನಾಟಕ ಬಹುಶಃ ಹಲವಾರು ವರ್ಷಗಳ ದಶಕಗಳ ನಂತರ ಕರ್ನಾಟಕ ಅತ್ಯಂತ ಕಡಿಮೆ ಮಳೆಯನ್ನ ಜೂನ್ ತಿಂಗಳಲ್ಲಿ ಆಗಿರುವಂಥದ್ದು, ಜುಲೈ ತಿಂಗಳಲ್ಲಿ ಆಗಿರುವಂಥದ್ದು. 30 ವರ್ಷಗಳ ಸರಾಸರಿ ನೀರಿನ ಪ್ರಮಾಣದ 65.86%. 65.86%. 30 ವರ್ಷಗಳ ಸರಾಸರಿಯಲ್ಲಿ 30 ವರ್ಷಗಳಲ್ಲಿ ನಾವು ಓಕೆ, 30 ವರ್ಷಗಳಲ್ಲಿ ಇರುವಷ್ಟೇ ನೀರು ಇದೆ ಅಂತ ಹೇಳಿದ್ರೆ ಫೈನ್. ಆದರೆ ಅದರಲ್ಲಿ 100ರಷ್ಟಲ್ಲ, 65ರಷ್ಟು ಮಾತ್ರ ಇದೆ. ಹಾರಂಗಿ, ಹೇಮಾವತಿ, KRS, ಕಪಿಲಾ ಜಲಾಶಯಗಳಲ್ಲಿ 46 TMC ನೀರಿದೆ. ಒಂದಲ್ಲ ಎರಡಲ್ಲ 3, 4 ಜಲಾಶಯಗಳನ್ನು ಸೇರಿಸಿದಾಗ ಒಂದು ಜಲಾಶಯದಲ್ಲಿ ಇರಬೇಕಾಗಿದ್ದ ನೀರಿನ ಪ್ರಮಾಣ ನಮ್ಮ 4 ಜಲಾಶಯಗಳಲ್ಲಿ ಸೇರಿದ್ರೂ ಕೂಡ ಇಲ್ಲ. ನಮ್ಮ KRS ಒಂದು ಡ್ಯಾಮ್ನಲ್ಲಿ 49 TMC ನೀರಿನ ಸ್ಟೋರೇಜ್ ಇರುವಂಥದ್ದು. ಆದರೆ ಇಲ್ಲಿ ಈಗ 4 ಜಲಾಶಯಗಳನ್ನು ಸೇರಿಸಿದಾಗಲೂ ಕೂಡ 49 TMC ನೀರಿಲ್ಲ. ಇದು ಕರ್ನಾಟಕದ ಪರಿಸ್ಥಿತಿ. ಹೀಗಾಗಿ 10 ಜಿಲ್ಲೆಗಳ ಕುಡಿಯುವ ನೀರಿನ ಸಲುವಾಗಿ ತಿಂಗಳಿಗೆ 3 TMC ಅಷ್ಟು ನೀರು ಬೇಕು. 10 ಜಿಲ್ಲೆಗಳಿಗೆ ನೀರು ಕುಡಿಯೋದಕ್ಕೇನೆ ತಿಂಗಳಿಗೆ 3 TMC ಅಷ್ಟು ನೀರು ಅಂತ ಹೇಳಿದ್ರೆ 12 3ಲಿ 36 TMC ನೀರು ಬೇಕಾಗತ್ತೆ. ಮುಂದೆ ಈಗ ಮಳೆ ಬರುತ್ತಾ, ಆಗಸ್ಟ್ ತಿಂಗಳಲ್ಲಿ ಮಳೆ ಬರುತ್ತಾ ಗೊತ್ತಿಲ್ಲ. ಯಾಕಂದ್ರೆ ನಾವು ವೆದರ್ ಪ್ರಿಡಿಕ್ಷನ್ ಇರಬಹುದು, ರಿಪೋರ್ಟ್ಗಳು ಇರಬಹುದು, ಆದರೆ ಮಳೆ ಬಂದ ಮೇಲೆ ಬಂದಿದೆ ಅಂತೇಳಿ ಅರ್ಥ.
ನದಿ ಪಾತ್ರಗಳಿಗೂ ನೀರು ಬಿಡಬೇಕಾದಂಥ ಅನಿವಾರ್ಯತೆ ಕರ್ನಾಟಕಕ್ಕೂ ಇದೆ. ಹೇಗೆ ತಮಿಳುನಾಡಿನಲ್ಲಿ ರೈತರಿದ್ದಾರೋ ನಮ್ಮಲ್ಲೂ ರೈತರೇ ಇರುವಂಥದ್ದು. ನದಿ ಪಾತ್ರದಲ್ಲಿ ನೀರನ್ನು ಬಿಡೋದಕ್ಕೆ ನಮ್ಮಲ್ಲಿ ಇರುವಂತಹ ಸಂಕಷ್ಟಗಳು ಒಂದೆರಡಿಲ್ಲ. ರಾಜ್ಯದ ಕುಡಿಯುವ ನೀರಿಗೂ ಕೂಡ ಕೊರತೆ ಆಗುತ್ತೆ. ಕರ್ನಾಟಕದಲ್ಲಿ ಕುಡಿಯುವ ನೀರಿಗೂ ಕೂಡ ಕೊರತೆ ಆಗುತ್ತೆ. ಹೀಗಾಗಿನೇ ನಮ್ಮಲ್ಲಿ ಈಗ ಯಾಕಂದ್ರೆ CWRC ಅವರು ಹೇಳಿರೋ ಪ್ರಕಾರ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಬಿಳಿಗುಂಡ್ಲು ಜಲಮಾಪನ ಕೇಂದ್ರದಲ್ಲಿ ಅಲ್ಲಿ 3500 ಕ್ಯೂಸೆಕ್ ನೀರು ಹರಿತಾ ಇರಬೇಕು ತಮಿಳುನಾಡಿಗೆ ಅಂತ ಹೇಳ್ತಿದ್ದಾರೆ. ಓಕೆ, ಬೆಂಗಳೂರಿನಲ್ಲಿ ಏನಾದರೂ ಬಹಳ ದೊಡ್ಡದಾಗಿ ಮಳೆ ಆಗಿರ್ತಿದ್ರೆ ಅಥವಾ ಈ ಭಾಗದಲ್ಲಿ ಮಳೆ ಆಗಿರ್ತಿದ್ರೆ 3500 ಕ್ಯೂಸೆಕ್ ನೀರಲ್ಲ, ಅದರ ಡಬಲ್ನಷ್ಟು ಕ್ಯೂಸೆಕ್ ನೀರು ಹೋಗ್ತಾ ಇತ್ತು. ಆದರೆ ಇಲ್ಲಿ ಮಳೆ ಆಗ್ತಾ ಇಲ್ಲ. ರಾಜ್ಯದ ಕುಡಿಯುವ ನೀರಿಗೂ ಕೂಡ ಕೊರತೆ ಆಗುತ್ತೆ ಅನ್ನುವಂತಹ ವಾದವನ್ನ ರಾಜ್ಯ ಸರ್ಕಾರ ಈಗ ಮುಂದಿಡೋದಕ್ಕೆ ಹೊರಟಿದೆ. ಆದರೆ ರಾಜ್ಯ ಸರ್ಕಾರದ ಈ ಕಾನೂನಿನ ಹೋರಾಟಕ್ಕೂ ಕೂಡ ಯಾವ ಸ್ವರೂಪದ ಪರಿಗಣನೆ ಸಿಗುತ್ತೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ರೈತರು, ಕನ್ನಡಪರ ಸಂಘಟನೆಗಳವರು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ.